ಹಾಯ್ ಹಲೋ ಎಲ್ಲ ಗೆಳೆಯರಿಗೆ ಸ್ಪರ್ಧಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರೇ, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಪ್ರಸಿದ್ಧ ಹೇಳಿಕೆಗಳು. ನಾವು ಮೊದಲನೇದಾಗಿ ನೋಡುತ್ತಾ ಹೋದರೆ ಮೊದಲ ವ್ಯಕ್ತಿ ಕಾರ್ನ್ವಾಲಿಸ್ ಅವರ ಹೇಳಿಕೆಯನ್ನು ನೋಡೋದಾದರೆ, ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತ ಇವರ ಹೇಳಿಕೆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಚಾರ್ಲ್ಸ್ ಮೆಟ್ಕಾಫ್ ಇವರ ಹೇಳಿಕೆ ಏನಪ್ಪ ಅಂತಂದರೆ, ಭಾರತದ ರೈತರು ಸಾಲದಲ್ಲಿ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು. ಸೊ ಇದು ಇವರ ಹೇಳಿಕೆಯಾಗಿದೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಎಡ್ವರ್ಡ್ ಬರ್ಗ್ ಇವರ ಹೇಳಿಕೆ ಅಪರಾಧ ತೆರಿಗೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ದಯಾನಂದ ಸರಸ್ವತಿ ಇವರ ಹೇಳಿಕೆ ಬಹಳ ಪ್ರಸಿದ್ಧವಾಗಿದೆ ಮತ್ತು ಎಲ್ಲ ವಿವಿಧ ಪರೀಕ್ಷೆಗಳಿಗೆ ಇದನ್ನು ಕೇಳಲಾಗಿದೆ. ಆಗುವುದು ಏನಪ್ಪ ಅಂತಂದರೆ ವೇದಗಳಿಗೆ ಮರಳಿ ಅಂತ. ಇನ್ನು ನೆಕ್ಸ್ಟ್ ನೋಡೋದಾದರೆ ಕಾರ್ಲ್ ಮಾರ್ಕ್ಸ್ ಇವ್ರದ ಹೇಳಿಕೆ ಏನಪ್ಪ ಅಂತಂದರೆ, ಶ್ರಮ ವಿಭಜನೆಯು ಕಡಿಮೆ ಕೌಶಲ್ಯವಿರುವ ಕೆಲಸಗಾರರನ್ನು ನಿರ್ಮಿಸುತ್ತದೆ. ಸೊ ಇದು ಇವರ ಹೇಳಿಕೆಯಾಗಿದೆ ಮತ್ತು ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಇದು ಮತ್ತು ದಯಾನಂದ ಸರಸ್ವತಿ ಅವ್ರದ್ದು ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಇನ್ನು ನೆಕ್ಸ್ಟ್ ಹೇಳಿಕೆ ನೋಡೋದಾದರೆ ಗಾಂಧೀಜಿ ಅವ್ರದ್ದು. ಅದು ಏನಪ್ಪ ಅಂತಂದರೆ, ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ. ಮತ್ತು ಇನ್ನೊಂದು ನೋಡೋದಾದರೆ ಗ್ರಾಮ ಸ್ವರಾಜ್ಯ ಅಂತ. ಮತ್ತು ಇನ್ನೊಂದು ನೋಡೋದಾದರೆ ಮಾಡು ಇಲ್ಲವೇ ಮಡಿ, ಇದು ಇವರ ಹೇಳಿಕೆಯಾಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ತೀವ್ರವಾದಿಗಳು ಅವರ ಹೇಳಿಕೆ, ಮಂದಗಾಮಿಗಳು ರಾಜಕೀಯ ಭಿಕ್ಷುಕರು. ಸೊ ಇದು ಅವರ ಹೇಳಿಕೆಯಾಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ತಿಲಕರು ಅವರ ಹೇಳಿಕೆ, ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು ಎಂದು ಅದನ್ನು ಪಡೆದೇ ತೀರುತ್ತೇನೆ ಅಂತ ಬಾಲ್ ಗಂಗಾಧರ್ ತಿಲಕ್ ಅವರು ಹೇಳಿರುತ್ತಾರೆ. ಇನ್ನು ನೆಕ್ಸ್ಟ್ ಹೇಳಿಕೆ ನೋಡೋದಾದರೆ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು. ಇವ್ರದಂತರೂ ಇದು ಪ್ರಸಿದ್ಧವಾಗಿದೆ ಗೆಳೆಯರೆ. ಅದು ಈಗಿನ ಯುವ ಜನತೆಗಂತೂ ಬಹಳ ಇಂಪಾರ್ಟೆಂಟು. ಸೊ ಅದು ಏನಪ್ಪ ಅಂತಂದರೆ, ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಅಂತ ಇವರ ಹೇಳಿಕೆ ಆಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಲೆನಿನ್ ಇವರದ್ದು ಶಾಂತಿ, ಆಹಾರ, ಭೂಮಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ನೋಡೋದಾದರೆ ಸಾಮಾಜಿಕ ಸಮಾನತೆ ಇಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ. ಇನ್ನೊಂದು ನೋಡೋದಾದರೆ ಪತ್ರಿಕೆಗಳಿಲ್ಲದ ನಾಯಕ, ರೆಕ್ಕೆಗಳಿಲ್ಲದ ಹಕ್ಕಿಯಂತೆ. ಸೊ ಇವರದ್ದು ಇದು ಹೇಳಿಕೆ ಪ್ರಸಿದ್ಧ ಹೇಳಿಕೆಯಾಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ವಿವಿಧೋದ್ದೇಶದ ನದಿ ಕಣಿವೆ ಯೋಜನೆಗಳು. ಅದು ನಿಮ್ಗೆ ಗೊತ್ತಿದೆ ಗೆಳೆಯರೇ, ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಮೊದಲನೇದಾಗಿ ನೋಡೋದಾದರೆ ಯೋಜನೆ ದಾಮೋದರ್ ನದಿ ನೋಡೋದಾದರೆ ಅದು ದಾಮೋದರ್. ವಿಶೇಷತೆ ನೋಡೋದಾದರೆ ಭಾರತದ ಮೊಟ್ಟಮೊದಲ ಯೋಜನೆ ಇದಾಗಿದೆ, ದಾಮೋದರ್ ಯೋಜನೆ. ಇನ್ನು ನೆಕ್ಸ್ಟ್ ಯೋಜನೆ ನೋಡೋದಾದರೆ ಬಾಕ್ರಾ ನಂಗಲ್, ಇದು ಸಟ್ಲೆಜ್ ನದಿ ಆಗಿದೆ. ಮತ್ತು ವಿಶೇಷತೆ ನೋಡೋದಾದರೆ ಭಾರತದ ಎತ್ತರವಾದ ನೇರ ಗುರುತ್ವವುಳ್ಳ ಆಣೆಕಟ್ಟು ಗೋವಿಂದ ಸಾಗರ್ ಆಣೆಕಟ್ಟಾಗಿದೆ. ಮತ್ತು ನೆಕ್ಸ್ಟ್ ನೋಡೋದಾದರೆ ಹಿರಾಕುಡ್ ಮಹಾನದಿಗೆ ಇದು. ಮತ್ತು ಇದರ ವಿಶೇಷತೆ ಏನಪ್ಪ ಅಂತಂದರೆ ಭಾರತದಲ್ಲಿ ಉದ್ದವಾದ ಆಣೆಕಟ್ಟು. ಇನ್ನು ನೆಕ್ಸ್ಟ್ ನೋಡೋದಾದರೆ ತುಂಗಭದ್ರಾ ಯೋಜನೆ. ಇದು ಯಾವ ನದಿಯಪ್ಪ ಅಂತಂದರೆ ತುಂಗಭದ್ರಾ ನದಿಗಿದೆ. ಇದು ವಿಶೇಷತೆ ಪಂಪಸಾಗರ. ಇನ್ನು ಕೃಷ್ಣ ಮೇಲ್ದಂಡೆ ಇದು ಹೆಸರಲ್ಲಿ ಅಂದರೆ ಪ್ರಚಲಿತ ಭಾಳ ಇದು. ಸೊ ನದಿ ನೋಡೋದಾದರೆ ಕೃಷ್ಣ ನದಿ. ಇದು ವಿಶೇಷತೆ ಕರ್ನಾಟಕದ ಅತಿ ದೊಡ್ಡ ಯೋಜನೆ ಬೇರೆ. ಮತ್ತು ರಾಜ್ಯದಲ್ಲಿ ಇದು ಉದ್ದವಾದ ನದಿ ಅಂತ ಹೆಸರು ಕೂಡ ಆಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಕೋಸಿ, ಇದು ನದಿ ಬಂದ್ಬಿಟ್ಟು ಇದು ಹೆಸರು ಕೋಸಿನೇ. ಅಂತಾರಾಷ್ಟ್ರೀಯ ಯೋಜನೆ ಇದಾಗಿದೆ. ಮತ್ತು ರಿಹಾಂದ್ ಇದರ ನದಿ ರಿಹಾಂದ್. ಗೋವಿಂದ ವಲ್ಲಭ ಪಂತ್ ಸಾಗರ್ ಇದು ಇದಾಗಿದೆ ವಿಶೇಷತೆ. ಮತ್ತು ನೆಕ್ಸ್ಟ್ ನೋಡೋದಾದರೆ ನಾಗಾರ್ಜುನ ಸಾಗರ, ಇದು ಕೃಷ್ಣಾ ನದಿಗೆ ಸಂಬಂಧಪಟ್ಟಿದೆ. ಇದರ ವಿಶೇಷತೆ ಇಲ್ಲೇನೂ ಇಲ್ಲ. ಸೊ ನಾಗಾರ್ಜುನ ಅಣೆಕಟ್ಟು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಗೆಳೆಯರೇ. ಇದನ್ನು ಬಹಳಕ್ಕೆ ಇದೊಂದು ನೆನಪಿರಲಿ. ಇದು ಇವತ್ತಿನ ಟಾಪಿಕ್ ಆಗಿತ್ತು. ಮತ್ತು
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.